ಜೈ ಓಂ ನಮಃ ಶಿವಾಯ್. ಎಲ್ಲ ಬಂದಿರೋ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರ. ಮೊದಲಿಗೆ ನಮ್ಮ ಲೋಕಲ್ ಲೋಕಿ ಸರ್ ಅವ್ರು ಯಾವ ಥರ ಹಿಂಸೆ ಕೊಡ್ತಾರೆ ಅಂದರೆ, ಸುಮಾರು ಒಂದು ನೈಟು 2 ಗಂಟೆ 3 ಗಂಟೆ ಇರುತ್ತೆ ಸರ್. ಮಧ್ಯರಾತ್ರಿಯಲ್ಲಿ ಫೋನ್ ಮಾಡ್ತಾರೆ, ಜಿ ಈ ಥರ ಒಂದು ಸಾಂಗ್ಸ್ ಮಾಡಿದ್ದೀರಿ, ದಯವಿಟ್ಟು ನಾಳೆ ಬಂದು ಮಾಡಿಕೊಡಿ ಅಂತ. ಅವ್ರದ್ದು ಸುಮಾರು ಒಂದು 3 4 ಫಿಲಮ್ ಆಯಿತು. ಮೊನ್ನೆ ಒಂದು ಓಂ ಸಖತ್ ರಿಸ್ಕ್ ಅಂತ ಒಂದು ಶಿವಮ್ ಸಾಂಗ್ಸ್ ಮಾಡಿದ್ರಿ. ಸೊ ಭಾಳ ಖುಷಿ ಆಯ್ತು ಅದು. ಯಾಕಂದರೆ 125 ವರ್ಷ 111 ವರ್ಷ ಕುಂಭಮೇಳ ಅಂತ ಗೋದಾವರಿ ಪುಷ್ಕರ್ಣದಲ್ಲಿ, ಅದರಲ್ಲಿ ಒಂದು ಶಿವ ಸಾಂಗ್ಸ್ ಮಾಡಿದ್ರು. ಭಾಳ ಖುಷಿ ಆಯಿತು ಸರ್. ಮತ್ತು ಇದು ಈ ಮಾದೇವ್ರ ಫಿಲಮಲ್ಲಿ ನನಗೆ ಅಂಬರೀಷ್ ಅಣ್ಣ ಅವ್ರದ್ದು ಒಂದು ಹಾಡು ಭಾಳ ಇಷ್ಟ ಆಯಿತು, ಗೊಂಬೆ ಸೌಂಡ್ ಅಂತ. ಸರ್ ಇದರಲ್ಲಿ ಒಂದು ಸಾಂಗ್ಸ್ ಮಾಡಿದ್ದೀರಿ ಬುಡುಬುಡಿಕೆ ತಗೊಂಡು. ನಾನು ಅದು ಮಾಡಬೇಕಾದ್ರೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಸರ್. ಸೊ ಹೆಣ್ಮಕ್ಳಿಗೆ ಯಾವ ಥರ ಇದಾಗುತ್ತೆ. ಸೊ ನಾನು ಇಲ್ಲಾಂದ್ರೂ ಈ ಹಾಡು ಎಲ್ಲರ ಮನಸ್ಸಲ್ಲಿ ನಿಲ್ಲುತ್ತಂತ ಅಂದ್ಕೊಂಡಿದ್ದೀನಿ ಸರ್. ಇಲ್ಲ ಒಂದು 3 ಗಂಟೆ ಇತ್ತು, ಫುಲ್ಲು ಜ್ವರ. ಈ ಸಾಂಗ್ಸ್ ಮಾಡಬೇಕಾದ್ರೆ ಜಿ ನನ್ನ ಹತ್ರ ಆಗ್ತಾಯಿಲ್ಲ ಅಂತ ಇರೋ ಬೆಟ್ಟಗಳೆಲ್ಲ ಹತ್ತಿಸಿ ಚೆನ್ನಾಗಿ ಮಾಡಿದ್ದಾರೆ. ಭಾಳ ಚೆನ್ನಾಗಿದೆ ಸರ್. ಎಲ್ಲರೂ ಸೇರಿ ಟೀಮ್ ವರ್ಕ್ ಆಗಿ ಮಾಡಿದ್ದೀರಿ. ದಯವಿಟ್ಟು ನಮ್ಮ ಕನ್ನಡ ಚಿತ್ರವನ್ನು ಬೆಳೆಸಿ. ಎಲ್ಲರೂ ಬರ್ತಾರೆ ಸರ್ ನಮ್ಮ ಕನ್ನಡ ಇಂಡಸ್ಟ್ರಿಲಿ ನೋಡೋಕ್ಕೆ. ಸೊ ನಾವು ಪ್ರತಿಯೊಂದು ಕಂಟೆಂಟ್ ಕೊಟ್ಟರೆ ಎಲ್ಲರೂ ಬಂದು ನೋಡ್ತಾರೆ ಸರ್. ಜೈ ನಮಃ ಶಿವ ಸರ್. ಇದರಲ್ಲಿ ಒಂದು ಇಟ್ಸ್ ನಾಟ್ ಅಗೋರಿ, ಆ್ಯಕ್ಚುಲಿ ಒಂಥರ ಬುಡುಬುಡಿಕೆ ಅಂತ ಒಂದು ಮೆಸೇಜ್ ಸರ್. ಈ ಥರ ಸೊ ಹೆಣ್ಮಕ್ಳಿಗೆ ಈ ಥರ ಒಂದು ಮೋಸ ಆಗುತ್ತದೆ ಅಂತ ಹಾಡು ಮುಖಾಂತರ ಇದು ಮಾಡೋದು ಸರ್. ಆಯಿತು ಸರ್, ಒಂದು 120 130 ಆಗಿರ್ಬೋದು. ಗುಜರಾತಲ್ಲೂ ವಿಕ್ರಮ್ ಠಾಕೂರ್ ಸೂಪರ್ ಸ್ಟಾರ್ ಅಂತ, ಅದರಲ್ಲೂ ಮೇನ್ ವಿಲನ್ ಆಗಿ ಮಾಡಿ ಅಲ್ಲಿ ಒಂದು 100 ಡೇಸ್ ಎಲ್ಲ ಓಡಿದೆ. ತಮಿಳ್, ತೆಲುಗು, ಮಲಯಾಳಂ, ಹಿಂದಿ ಮಾಡ್ತಾ ಇದ್ದೀನಿ ಸರ್. ದೇವರು ಕೊಡ್ತಾನೆ ಸರ್. ಯಾಕಂದರೆ ನಾನು ಹುಟ್ಟಿರೋದು ಕಾಶಿಯಲ್ಲಿ, ಅಪ್ಪ ಇಂಡಿಯನ್ ಆರ್ಮಿಲಿ ಇದ್ದರು. ಸೊ ಹಾಗಾಗಿ ನಾನು ಕಾನ್ಪುರ ಉತ್ತರ ಪ್ರದೇಶದಲ್ಲಿ ಹುಟ್ಟಿದ್ದು. ಸೊ ಅದೇನೋ ಹುಟ್ಟುವಾಗನೇ ಕಾಶಿ ನೀರು ಕುಡಿದ್ಬಿಟ್ಟು ಬಂದಿರೋದ್ರಿಂದ ಈ ಶಿವನ ಪಾತ್ರನೇ ಸಿಗುತ್ತೆ ಅಂತ. ಸೊ ಎಲ್ಲ ಪಾತ್ರನೂ ಸಿಗ್ತಾ ಇದೆ ಸರ್. ಮಾಡ್ತಾ ಇದ್ದೀನಿ. ಆಲ್ರೆಡಿ ಐ ಆಮ್ ರನ್ನಿಂಗ್ ಇನ್ 21 ಇಯರ್ಸ್ ಆಯಿತು ಸರ್. ಹೌದು. ನಮಸ್ಕಾರ. ನಾನು ಲೋಕಿ ಸುಮಾರು ವರ್ಷದಿಂದ ಪರಿಚಯ. ಸೊ ಲೋಕಿ ಒಂದು ಕಾನ್ಸೆಪ್ಟ್ ಹೇಳಿದ್ರು ಸರ್, ಈ ಥರ ಫುಟೇಜಲ್ಲಿ ಇರುತ್ತೆ ಸಿನಿಮಾ ಅಂತ. ಸೊ ಅದನ್ನು ತುಂಬ ಚೆನ್ನಾಗಿ ಒಂದು ಮೂಡ್ ಮಾಡಿ ನಾವು ಮಾಡಿದ್ದೀವಿ ಸರ್. ನನ್ನ ಹೆಸರು ಜಗನ್ ಬಾಬು ಅಂತ ಸರ್, ಕ್ಯಾಮ್ರಾಮ್ಯಾನ್ ವರ್ಕ್ ಮಾಡ್ತಾಯಿದ್ದೀನಿ. ಇಲ್ಲೇ ಕನ್ನಡ ತಮಿಳು ಎಲ್ಲ ಮಾಡ್ತಾಯಿದ್ದೀನಿ. ಲೋಕಿದು 2ನೇ ಸಿನಿಮಾ ಮಾಡಿಕೊಡ್ತಾ ಇರೋದು ನಾನು. ಬಟ್ ಪ್ರೊಡ್ಯೂಸರ್ ಅಷ್ಟೇ ಒಂದು ಹೋಲಿ ಸಾಂಗ್ ಅಂತ ಮಾಡಿದ್ರು, ಅದಕ್ಕೆ ಗೀತಾ ಮಾಸ್ಟ್ರು ಅದಕ್ಕೆ. ಸೊ ಸಾಂಗಿಗೆ ಏನು ಬೇಕೋ ಅದನ್ನು ಅಷ್ಟು ಜಿಮ್ಮಿ ಜಿಪ್ಪು ಕ್ರೈಮ್ ಎಲ್ಲ ಸುಮಾರು ಬಣ್ಣಕ್ಕೆ ನಮಗೆ ಒಂದು 1 ಲಕ್ಷ ರೂಪಾಯಿವರೆಗೆ ಖರ್ಚು ಮಾಡಿದ್ರು. ನಮಗೆ ಸುಮಾರು ರಿಚಾಗಿ ಮಾಡಿದ್ದೀವಿ ಸಾಂಗ್ಸ್ ಆಗಲಿ ಎಲ್ಲ ಆಗಲಿ. ಸೊ ಇದನ್ನೆಲ್ಲ ನೀವು ನಮಗೆ ಸ್ವಲ್ಪ ಪ್ರೋತ್ಸಾಹ ಕೊಟ್ಟು ಈ ಸಿನಿಮಾನ ಸ್ವಲ್ಪ ಹೈಪ್ ಮಾಡಬೇಕಂತ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಒಂದು ರಿಕ್ವೆಸ್ಟ್, ಕನ್ನಡ ಸಿನಿಮಾನು ಬೆಳೆಸಿ ದಯವಿಟ್ಟು. ಥ್ಯಾಂಕ್ ಯು. ಆ್ಯಕ್ಚುಲಿ ನಾನು ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಆಗಿ ಈ ಸಿನಿಮಾಗೆ ಬಂದಿದ್ದು ಲೋಕಿ ಅವ್ರ ಹತ್ರ. ಹಿಂಗೆ 2 ಮಂತ್ಸ್ ಒಂದ್ಸರಿ ಹಿಂಗೆ ರಿಹರ್ಸಲ್ ಮಾಡ್ತಾ ಇರಬೇಕಾದ್ರೆ ಅದು ಮಾಡೋಕ್ಕಾಗಿರಲಿಲ್ಲ. ಸೊ ನಮ್ಮ ಮುರುಗನ್ ಸರು ಡೈರೆಕ್ಟ್ರು ಬಂದ್ಬಿಟ್ಟು, ಮಾಸ್ಟರ್ ಸಾಂಗ್ ನೀವೇ ಮಾಡಿಬಿಡಿ ಅಂತಂದಾಗ ಗೀತಾ ಮಾಸ್ಟರ್ ಹತ್ರ ಡಿಸ್ಕಸ್ ಮಾಡಿಬಿಟ್ಟು, ಸರಿ ಯಾವುದು ಹೋಲಿ ಸಾಂಗ್ ಅಂತ ಹೇಳ್ಬಿಟ್ಟು ಗೀತಾ ಮಾಸ್ಟರ್ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಒಂದು 250+ ಡ್ಯಾನ್ಸರ್ಸ್ನ ಹಾಕ್ಬಿಟ್ಟು, ಅದು ನಮ್ಮ ಪ್ರೊಡ್ಯೂಸರ್ದು ಮತ್ತು ನಮ್ಮ ಲೋಕಿ ಅಣ್ಣವ್ರದ್ದು ಮಿನಿಮಮ್ ಟೈಮಲ್ಲಿ ಮುಗಿಸ್ಕೋಬೇಕಿತ್ತು. ಅಷ್ಟು 250 ಕ್ರೌಡನ್ನು ಹ್ಯಾಂಡ್ಲ್ ಮಾಡಿ 2 ಡೇಸಲ್ಲೇ ವಿತಿನ್ 2 ಡೇಸಲ್ಲೇ ಸಾಂಗ್ ಮುಗಿಸ್ಕೋಬೇಕಿತ್ತು. ಲೊಕೇಶನ್ ಶಿಫ್ಟಿಂಗ್ ಜಾಸ್ತಿ ಇತ್ತು. ಅದನ್ನು ಮುಗಿಸ್ಕೊಂಡು ಹೋಲಿ ಸಾಂಗಲ್ಲಿ ಲೀಡ್ ಮಾಡಿದ್ದೀನಿ, ಪ್ಲಸ್ ಒಂದು ಸ್ಮಾಲ್ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಥ್ಯಾಂಕ್ಸ್ ಟು ಮುರುಗನ್ ಸರ್ ಆ್ಯಂಡ್ ಲೋಕಿ ಅಣ್ಣ. ಗೀತಾ ಮಾಸ್ಟರ್ ತುಂಬ ಚೆನ್ನಾಗಿ 2 ದಿನದಲ್ಲಿ ಅಷ್ಟು ಜನನೂ ಹ್ಯಾಂಡ್ಲ್ ಮಾಡಿ ತುಂಬ ರಿಚ್ ಆಗಿ ಸಾಂಗ್ ಬಂದಿದೆ. ಬೇಸಿಕಲಿ ನಾನು ಡ್ಯಾನ್ಸರ್ ಆಗಿರೋದ್ರಿಂದ ಡ್ಯಾನ್ಸ್ ಪೋರ್ಷನ್ಸಿಂದ ಹಿಡಿದು ಎಲ್ಲ ತುಂಬ ರಿಚ್ ಆಗಿ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ನಮಸ್ಕಾರ. ಆ್ಯಕ್ಚುಲಿ ತುಂಬ ಖುಷಿ ಆಗ್ತಿದೆ. ಅಂದರೆ ಈ ಸಿನಿಮಾದಲ್ಲಿ 2 ಸಾಂಗ್ ಕೊರಿಯೋಗ್ರಫಿ ಮಾಡಿದ್ದೀನಿ. ಒಂದು ಹೋಲಿ ಸಾಂಗು ಮತ್ತು ಇನ್ನೊಂದು ಉಗ್ರಂ ರವಿ ಸರ್ ಜೊತೆಯಲ್ಲಿ. ಸೊ 2 ಸಾಂಗು ತುಂಬ ಅದ್ಭುತವಾಗಿ ಬಂದಿದೆ. ಇನ್ನೊಂದು ನನಗೆ ಈ ಸಿನಿಮಾ ರಿಲೀಸ್ ಆಗಬೇಕು ಅನ್ನೋದಂದರೆ ಒಂದು ಸ್ವಾರ್ಥ ಇದೆ ನಂದು. ಯಾಕಂದರೆ ನನ್ನ ತಮ್ಮ ಸಾಂಗಲ್ಲಿ ಲಾಂಚ್ ಮಾಡಿದ್ದೀವಿ. ಸೊ ಅವನನ್ನು ದೊಡ್ಡ ಸ್ಕ್ರೀನಲ್ಲಿ ನೋಡೋದಕ್ಕೆ ತುಂಬಾ ಖುಷಿ ಇದೆ ನನಗೆ. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಗೊತ್ತು, ಇವತ್ತಿನ ದಿನ ಸಿನಿಮಾ ಮಾಡೋದು ಎಷ್ಟು ಕಷ್ಟನೋ ರಿಲೀಸ್ ಮಾಡೋದು ಅಷ್ಟೇ ಕಷ್ಟ ಇದೆ.
ಸೊ ಟೀಮ್ ಹೆಂಗೆ ಅಂದರೆ ಅಷ್ಟು ಸ್ಟ್ರಗಲಿಂಗ್ಸ್ಗಳನ್ನು ಮೀರಿ ಇವತ್ತು ಸಿನಿಮಾ ಜಾನ್ವರಿ 15ಗೆ ರಿಲೀಸ್ ಆಗೋದಕ್ಕೆ ರೆಡಿ ಇದೆ. ಸೊ ಎಲ್ಲ ಕನ್ನಡ ಸಿನಿಮಾಗಳನ್ನ ಥಿಯೇಟ್ರ್ನಲ್ಲಿ ಬಂದು ನೋಡಿ, ಸೊ ಕನ್ನಡ ಸಿನಿಮಾಗಳನ್ನ ಬೆಳೆಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಆ್ಯಂಡ್ ಲೋಕಿ ಅವ್ರಿಗೆ ಮತ್ತು ಮುರುಗನ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಬಂದು 40+ ಕೊರಿಯೋಗ್ರಫಿ ಮಾಡಿದ್ದೀನಿ. ಯೋಗರಾಜ್ ಭಟ್ ಸರ್ ಜೊತೆ ಮನದ ಕಡಲು ಮತ್ತು ಕೌಸಲ್ಯ ಸುಪ್ರಜರಾಮಂಟಾಗೂ ಕೆಲಸ ಮಾಡಿದ್ದೀನಿ ಸರ್. ಸೊ 20 years ಜರ್ನಿ ನಂದು. ಸೊ ತುಂಬ ಖುಷಿ ಆಗ್ತಾ ಇದೆ. ರಂಜಿತ್ ಅಂತ. ರೀಸೆಂಟ್ ಆಗಿ ಚಿತ್ತಾರ ಅವಾರ್ಡ್ಸ್ ಕೂಡ ಬಂದಿದೆ, ಬೆಸ್ಟ್ ಪ್ರಾಮಿಸಿಂಗ್ ಕೊರಿಯೋಗ್ರಾಫರ್ ಅಂತ ಹೇಳಿ. ಹಾಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸುಬ್ಬಿ ಆಗ್ಲಿ, ಸಾಗರ್ ಆಗ್ಲಿ ಎಲ್ಲ ಸುಮಾರು ತುಂಬಾ ಕಷ್ಟ ಬಿದ್ದು, ಅಂದ್ರೆ ಒಂದು ಮಿನಿಮಮ್ ಬಜೆಟ್ ಅಲ್ಲಿ ಹೈ ಕ್ವಾಲಿಟಿ ಔಟ್ಪುಟ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಡೈರೆಕ್ಟರ್ ಆಗ್ಲಿ, ಮುರುಗನ್ ಸರ್ ಆಗ್ಲಿ ಎಲ್ಲರೂ ಒಂದು ಟೀಮ್ ವರ್ಕ್ ತರ ತುಂಬಾ ಕಷ್ಟ ಬಿದ್ದು ಮಾಡಿರೋದು. ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ಬೇಕು, ಇನ್ನೂ ಚೆನ್ನಾಗಿ ಇದು ಮಾಡಿ. ಹಾಗೆ ಒಂದೊಳ್ಳೆ ಮೆಸೇಜ್ ಇದೆ, ಒಂದೊಳ್ಳೆ ಮೆಸೇಜ್ ಓರಿಯೆಂಟೆಡ್, ಒಂದೊಳ್ಳೆ ಮೆಸೇಜ್ ಇದೆ. ಅಟ್ ದಿ ಎಂಡ್ ಆಫ್ ದಿ ಡೇ ಒಂದೊಳ್ಳೆ ಮೆಸೇಜ್ ಇದೆ. ರೇಪ್ ಹೇಗ್ ಮಾಡ್ಬೇಕು ಅನ್ನೋ ಮನಸ್ಥಿತಿಗಳು ಹೇಗಿರುತ್ತೆ, ಮಾಡೋರ್ ಮನಸ್ಥಿತಿಗಳು ಹೇಗಿರುತ್ತೆ, ಆದವ್ರ ಮನೆಯವ್ರಿಗೆ ಏನೇನ್ ಫೀಲ್ ಆಗುತ್ತೆ, ಅಟ್ ದಿ ಸೇಮ್ ಟೈಮ್ ಅಟ್ ದಿ ಎಂಡ್ ಇಂಥವ್ರಿಗೆ ಏನ್ ಮಾಡ್ಬೇಕು ಅನ್ನೋಂಥದ್ದು, ನಮ್ಮ ಕಾನೂನು ಏನ್ ಶಿಕ್ಷೆ ಇದು ಮಾಡಬೇಕು, ಅದಕ್ಕಿಂತ ಮುಂಚೆನೆ ಪಬ್ಲಿಕ್ ಇನ್ನೂ ಜಾಸ್ತಿ ಆದಾಗ ಇನ್ನೇನ್ ಶಿಕ್ಷೆ ಕೊಡ್ತಾರೆ ಅನ್ನೋದು ಒಂದೊಳ್ಳೆ ಮೆಸೇಜ್ ಇಟ್ಕೊಂಡು ಮಾಡಿದ್ದಾರೆ. ಲೋಕಿ ಅವರೇ ಇಲ್ಲ, ಆಲ್ಮೋಸ್ಟ್ ಎಲ್ಲ ಸಾಂಗ್ಸ್ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.